ಬಾಯ್ ಬಾಯ್. ಸುಮ್ಮನೆ ರೀ ಕನಕಾಯಿ ಒಟ್ಲು ಗುರು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೇತು ಬ್ಲಾಗ್. ತುಂಬ ದಿನ ಆದಮೇಲೆ ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮುಂಚೆನೂ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಹೆಲ್ಮೆಟ್ ವೈಸರ್ ಒಂದು ಹೋಗ್ಬಿಟ್ಟಿತ್ತು. ಸೊ ವೈಸರ್ ಸಿಗಲಿಲ್ಲ. ಆಮೇಲೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಬಿಟ್ಟು ವೈಸರ್ ಹಾಕ್ಸ್ಕೊಂಡೆ. ಈಗ ನನ್ನ ಮೈಕ್ದು ಕೂಡ ಪ್ರಾಬ್ಲಮ್ ಇದೆ. ಇದು ವಾಯ್ಸ್ ಓವರ್ ಮಾಡ್ತಾಯಿರೋದು ನಾನು. ಸೊ ಆದ್ದರಿಂದ ನಾನು ಏನು ವಿಡಿಯೋ ರೆಕಾರ್ಡ್ ಮಾಡಿದ್ನೋ ಆದರೆ ಯಾವುದರಲ್ಲೂ ವಾಯ್ಸ್ ಸರಿಗೆ ಬಂದಿಲ್ಲ. ಸೊ ಎಲ್ಲದಕ್ಕೂ ವಾಯ್ಸ್ ಓವರ್ ಮಾಡಲಿಕ್ಕೆ ಆಗಲಿಲ್ಲ. ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಟೈಟಲು ತಮ್ಲೈನ್ ನೋಡಿಬಿಟ್ಟು ಗೊತ್ತಾಗಿರುತ್ತೆ. ಇವತ್ತು ನಾವು ಹೋಗ್ತಿರೋದು ನಮ್ಮೂರಿನ ವ್ಯೂ ಪಾಯಿಂಟಿಗೆ, ಅಂದರೆ ಬಾಂಡ್ರಾವಿ ವ್ಯೂ ಪಾಯಿಂಟ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾ ಈಗ. ಇಲ್ಲ, ನಾನು ತುಂಬ ದಿನ ಆಯ್ತು ಬಂದು. ಡ್ಯೂಟಿಗೆ ಹೋದ್ಮೇಲಿಂದ ಎಲ್ಲಿಗೂ ಹೋಗಿ ಆಯ್ತಿಲ್ಲ. ಅಷ್ಟೇ ಹೋಗ್ಬೋದು, ಗಾಡಿಗಳು ಹೋಗ್ಬೋದ ಅದು ಅಲ್ಲಿ ಇರ್ಬೋದೇನೋ ಅಂತ ಗೊತ್ತಿಲ್ಲ. ಯಾರೂ ಇರಬಾರ್ದು ಅನ್ಕೊಂಡು, ಯಾರೋ ಇಲ್ಲ ಅಂದರೆ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ. ಯಾರೋ ಇದ್ದಂಗೆ ಸೈಡ್ ನೋಟ್ಸ್ ಇದ್ದಾವೆ. ಅದೊಂದು ಗಾಡಿ ಐತೆ ಗುರು, ಐತೆ. ನಮ್ಮೂರು ವ್ಯೂ ಪಾಯಿಂಟಿಗೆ ಎಷ್ಟು ನಿಮಿಷ 3 ನಿಮಿಷ ಹಂಗೆ ಅನ್ಕೊಂತೀನಿ. ದೂರ ಏನಿಲ್ಲ, ಗಾಡಿ ಒಂದಿದೆ, ಯಾರೂ ಇಲ್ಲ. ಅದು ಯಾರು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ. ನಮ್ಮೂರು ವ್ಯೂ ಪಾಯಿಂಟ್ ಅದನ್ನು ತೋರಿಸ್ಬಿಡ್ತೀನಿ. ಇದು ನೋಡಿ ನಮ್ಮೂರು ವ್ಯೂ ಪಾಯಿಂಟ್. ಬಟ್ ಈಗಿನ ಚಿಗುರಾಗ್ತಾ ಇದೆ. ಇನ್ನೊಂದು ಕೆಲವು ದಿನಗಳಾದಮೇಲೆ ಮಸ್ತ್ ಇರುತ್ತೆ. ಅಲ್ಲಿದೆಯಲ್ಲ ಮೇಲ್ ಶ್ರೀ ನಾಗಪ್ಪಾಜಿ ಮೇಟಿ ಅಂತ ಇದೆಯಲ್ಲ, ಅವರು ನಮ್ಮ ತಾತ, ನಮ್ಮೂರವನ. ಆರಾಮ? ಹಾಂ, ಇಲ್ಲೇ ಸುಮ್ಮನೆ ವಿಡಿಯೋ ಮಾಡೋಣ ಅಂತ. ನೋಡಿ ಸ್ನೇಹಿತರೆ, ಇಲ್ಲೊಂದು ಬೋರ್ಡ್ ಇದೆ, ವೆಲ್ಕಮ್ ಟು ವ್ಯೂ ಪಾಯಿಂಟ್ ಬಾಂಡ್ರಾವಿ ಫಾರೆಸ್ಟ್. ಇಲ್ಲಿ ಬಂದು
ಇಲ್ಲಿ ನೆಟ್ವರ್ಕ್ ಸಿಗ್ತಿತ್ತು, ಪಬ್ಜಿ ಆಡ್ತಾಯಿದ್ವಿ ಆಗ. BGMI ಇರಲಿಲ್ಲ ಆಗ, ಇಂಡಿಯಾ ಇರಲಿಲ್ಲ. ಪಬ್ಜಿ ಅಂತ ಫಸ್ಟಿಗೆ ಬಂದಿತ್ತಲ್ಲ, ಆಗ ಇಲ್ಲೇ ಕುತ್ಕೊಂಡು ಪಬ್ಜಿ ಆಡ್ತೀವಿ. ಒಂದೊಂದು ಬಂದು ಇಲ್ಲೆಲ್ಲ ಏನಿದಾವೋ ಒಂದೊಂದು ಬಂಡೆ ಮೇಲೆ ಒಬ್ಬೊಬ್ರು ಕುತ್ಕೊಂಡು ಪಬ್ಜಿ ಆಡ್ತಾಯಿದ್ವಿ. ಕಾಡು ಸುತ್ತಮುತ್ತ 5 ಹಳ್ಳಿ ಕಡೆ ಫುಲ್ಲು ಸ್ಪ್ರೆಡ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಲ್ಲಾಪುರ ಅಂತ ಬರುತ್ತೆ, ಇಲ್ಲಿ ಹನುಮನಗುಡ್ಡ ಅಂತ ಬರುತ್ತೆ ಈಚೆ ಕಡೆ, ಮತ್ತು ಇಲ್ಲೋದ್ರೆ ಹನುಮಾಪುರ ಬರುತ್ತೆ, ಈಚೆ ಸಂತೆಗುಡ್ಡ ಬರುತ್ತೆ. ಇಲ್ಲಿ ಈ ಕಡೆ ಹೋದರೆ ಮೇಲ್ಕಣಿವೆ ಕೆಳಕಣಿವೆ ಈ ಸೈಡ್ ಬರುತ್ತೆ. ಸೊ ಮೇಲ್ಕಣಿವೆ ಕೆಳಕಣಿವೆ ಸಂತೆಗುಡ್ಡ, ಹನುಮಾಪುರ, ಮಲ್ಲಾಪುರ, ಹನುಮನಗುಡ್ಡ ಇಷ್ಟು ಸೆಂಟ್ರಲ್ಲಿರೋದು ನಮ್ಮ ಫಾರೆಸ್ಟ್ ಏರಿಯಾ. ಅದಾದಮೇಲೆ ಇಲ್ಲಿ ವೈಟ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವೈಟ್ ಏನು ಕಾಣಿಸ್ತಿದೆ ಅದು ನಮ್ಮೂರು ಬಾಂಡ್ರಾವಿ. ಅದ್ರ ಮುಂದೆ ಹೋದರೆ ಹನುಮನಗುಡ್ಡ. ಸೊ ಈ ಫಾರೆಸ್ಟ್ ಇರೋದು ನಮ್ಗೆ, ಈ ಫಾರೆಸ್ಟ್ 972.08 ಹೆಕ್ಟೇರ್ಸ್ ಇದೆ. ಅಷ್ಟು ಫಾರೆಸ್ಟ್ ಏರಿಯಾ ಇದೆ ನಮ್ಮದು, ಅಂದರೆ ನಮ್ಮ ಬಾಂಡ್ರಾವಿ ಫಾರೆಸ್ಟ್ ಅಷ್ಟು ಇದೆ. ಸೊ ಇದು ತುಂಬ ಸ್ಪ್ರೆಡ್ ಆಗಿದೆ, ತುಂಬ ಅಂದರೆ ತುಂಬ ಸ್ಪ್ರೆಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿಷ್ಟು ಇದು ಗ್ರೀನರಿ ಕಾಣ್ತಾ ಇದೆಯಲ್ಲ, ಇದಿಷ್ಟು ಸ್ಪ್ರೆಡ್ ಆಗಿರೋದು. ಇದಿಷ್ಟು ನಮ್ಮ ಬಾಂಡ್ರಾವಿ ಅರಣ್ಯಕ್ಕೆ ಸೇರ್ತದೆ ಇದಿಷ್ಟು. ಸೊ ಇಷ್ಟು ನಮ್ಮೂರಿಂದು ನೋಡಿ, ವ್ಯೂ ಮಸ್ತ್ ಇದೆಯಲ್ಲ. ಇನ್ನೂ ಒಂದು 20 days ಅಥವಾ ಒಂದು ಮಂತ್ ಬಿಟ್ಟು ಬರಬೇಕು ರೀ, ಇನ್ನೂ ಮಸ್ತ್ ಇರುತ್ತೆ ವ್ಯೂ. ಲೈಕ್ ಅರ್ಲಿ ಮಾರ್ನಿಂಗ್ ಬರಬೇಕು. ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲೆಲ್ಲ ಇಲ್ಲಿ ಬ್ಯಾಕ್ ಸೈಡೆಲ್ಲ ಏನಿದೆ ಇದು ಫುಲ್ಲು ನವಿಲುಗಳಿರ್ತವೆ, ಚೆನ್ನಾಗಿರುತ್ತೆ. ಆಮೇಲೆ ನಮ್ಮೂರಿಂದ ಎಲ್ಲಿಗಾರ ಹೋಗ್ಬೇಕಂದ್ರೆ ಫಸ್ಟು ಈಗ ನಮ್ಮೂರಿಂದ ಹೋಗ್ಬೇಕು ಅಂದರೆ ರಾಂಪುರಕ್ಕೆ ಹೋಗ್ತಾರೆ ಎಲ್ಲರೂ. ರಾಂಪುರದಲ್ಲಿ ಏನಿದೆ ಅಂದರೆ, ಅದು ರಾಂಪುರ ಒಂಚೂರು ಸಿಟಿ, ಅದು ಗ್ರಾಮ ಪಂಚಾಯತಿನೇ, ಬಟ್ ಸಿಟಿ ಟೈಪ್ ಇದೆ. ಅಲ್ಲಿ ಬ್ಯಾಂಕ್ಗಳು ಎಲ್ಲ ಥರದ್ದು ಇದಾವೆ ವ್ಯವಸ್ಥೆ, ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಮೇನಾಗಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ಅಲ್ಲಿ ಚೆನ್ನಾಗಿ. ನಮ್ಮೂರ ಕಡೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ. ಮಾರ್ನಿಂಗ್ 9 o'clock ಒಂದು ಬಸ್ ಹೊರಟ್ರೆ ಮತ್ತೆ ಅದು ವಾಪಸ್ ಬರೋಕ್ಕೆ ಈವ್ನಿಂಗ್ 6:30 ಈವ್ನಿಂಗ್ ನಮ್ಮೂರಿಗೆ ಬರುತ್ತೆ. ಅಲ್ಲಿ 5 ಬಿಡುತ್ತೆ ರಾಂಪುರ. ಸೊ ಇಲ್ಲಿ 9 ಬಿಟ್ಟಿದ್ದ ಬಸ್ಸು 10 ರಾಂಪುರ, 11 ಬಳ್ಳಾರಿ ರೀಚ್ ಆಗುತ್ತೆ. ಅದಾದಮೇಲೆ ಕೆಲವೊಂದು ಆಟೋಗಳಿದ್ದಾವೆ, ಅದಾದಮೇಲೆ 1-2 ಆಟೋಗಳಿರ್ತವೆ. ಅದಕ್ಕಿಂತ ಮುಂಚೆನೂ 1-2 ಆಟೋಗಳು ಹೋಗ್ತವೆ ಇಲ್ಲಿಂದ, ಅಂದರೆ ಲೈಕ್ ಪ್ಯಾಸೆಂಜರ್ ಆಟೋಸ್ ಹೋಗ್ತವೆ ಇಲ್ಲಿಂದ. ಅಷ್ಟು ಬಿಟ್ಟರೆ ಬೇರೆ ಕಡೆ ಹೋಗಲಿಕ್ಕೆ ಎಲ್ಲಿಗೂ ವ್ಯವಸ್ಥೆ ಇಲ್ಲ. ಇಲ್ಲಿಂದ ರಾಂಪುರ ಹೋಗಬೇಕು, ರಾಂಪುರದಿಂದ ಬೇರೆ ಕಡೆ ಹೋಗಬೇಕು. ಅಷ್ಟು ಬಿಟ್ಟರೆ ಬೇರೆ ಕಡೆ ಹೊಸಪೇಟೆ ಆ ಸೈಡ್ ಹೋಗ್ಬೇಕಂದ್ರೆ ಶಾರ್ಟ್ಕಟ್ ಇದ್ದಾವೆ. ಇಲ್ಲಿಂದ ಬೈಕ್ಗಳಲ್ಲಿ ಶಾರ್ಟ್ಕಟಾಗಿ ಹೋಗ್ಬೋದು. ಅಥವಾ ಇಲ್ಲಿಂದ ರಾಜಾಪುರ ಅಂತ ಹೋದರೆ, ಅಲ್ಲಿ ರಾಜಾಪುರ ಅಂತ ಒಂದು ಊರಿದೆ ಪಕ್ಕದಲ್ಲೇ 5 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿಂದ ಒಂದು ಬಸ್ ಬರುತ್ತೆ, ಅದು ಇಟ್ಕೊಂಡು ಬನ್ನಟ್ಟಿಯಿಂದ ಆ ಕಡೆ ಇನ್ನೊಂದು ಬೇರೆ ಶಿಫ್ಟ್ ಆಗಬೇಕು, ಅದು ಹೊಸಪೇಟೆ ಹೋಗುತ್ತೆ. ಇಲ್ಲಿಂದ ಯಾವುದೇ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ ನಮ್ಮೂರ ಕಡೆಯಿಂದ. ಅಂದರೆ ನಮ್ಮೂರಿಂದ ಬೇರೆ ಕಡೆ ಬೇಗ ಹೋಗಬೇಕು ಏನಾರು ಎಮರ್ಜೆನ್ಸಿ ಅಂದರೆ ಸಿಗಲ್ಲ. ವ್ಯೂ ಪಾಯಿಂಟಿನಲ್ಲಿ ಆ್ಯಕ್ಚುಲಿ ಇಲ್ಲೇನು ಬೋರ್ಡ್ಗಳಿದಾವಲ್ಲ, ಇಲ್ಲೆಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ರೆ ನಿಮಗಿನ್ನೂ ಚೂರು ಇದೇ ಇರುತ್ತೆ. ಏನಂದರೆ ಇಲ್ಲಿ ಯಾವ ಪಕ್ಷಿಗಳಿದ್ದಾವೆ ನಮ್ಮ ಕಾಡಲ್ಲಿ, ಆಮೇಲೆ ನಮ್ಮ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳು ಸಿಗ್ತವೆ, ನಮ್ಮ ಪ್ರಾಣಿಯಲ್ಲಿ ಯಾವ್ಯಾವ ಪ್ರಾಣಿಗಳಿಲ್ಲ, ಪ್ರತಿಯೊಂದು ಇನ್ ಡೀಟೇಲ್ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿದ್ರು ಫಸ್ಟಿಗೆ. ಬಟ್ ಈಗೇನಕ್ಕೂ ಅದು ಮೆನ್ಷನ್ ಇಲ್ಲ. ನೋಡ್ಬೇಕು, ಮೆನ್ಷನ್ ಮಾಡ್ತಾರೇನೋ ಗೊತ್ತಿಲ್ಲ. ಮೆನ್ಷನ್ ಮಾಡಿದರೆ ಒಳ್ಳೆಯದು. ಏನಕ್ಕಂದರೆ ಯಾರನ್ನ ಬಂದು ನೋಡಿದಾಗ ಅವ್ರಿಗೆ ಪ್ರತಿಯೊಂದು ಡೀಟೇಲ್ ತಿಳಿಯುತ್ತೆ. ಲೈಕ್ ನಮ್ಮೂರಲ್ಲಿ ಎಷ್ಟು ಇದು ಏನೋ ನಮ್ಮ ಜಿಯೋಲಜಿ ಬಗ್ಗೆ, ನಮ್ಮೂರಿನ ಜಿಯೋಲಜಿ ಬಗ್ಗೆ, ಆಮೇಲೆ ನಮ್ಮೂರ ಕಾಡಿನ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇತ್ತು ಮುಂಚೆ ಅಲ್ಲಿ.
ಬಟ್ ಈಗ ಅಷ್ಟಿಲ್ಲ. ನೋಡುವ ಮುಂದೆ ಏನಾರ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಟೈಮಲ್ಲಿ ಈ ಟೈಮಲ್ಲಿ ಯಾರನ್ನ ಹುಡುಗರು ಬಂದಾಗ ಇಲ್ಲೊಬ್ಬ ಫಾರೆಸ್ಟ್ ಗಾರ್ಡ್ ಒಬ್ಬರು ಇರ್ತಿದ್ರು. ನಾವು ಬಂದಾಗ ಮಾಡ್ಬಿಡಿ ಸುಮ್ಮನೆ ನೋಡ್ಕೊಂಡು ಹೋಗಿ ಅಂತ. ಬಟ್ ಈಗ ಯಾರು ಟೈಮ್ ಆಗ್ತಾ ಬಂದಿದ್ದೀನಿ. ಓಕೆ, ಹೊರಡುವ. 11:15 ಆಯಿತು ಟೈಮು. ನಾ ಬಂದಿದ್ದು 10:30 ಅಂತ ಬಂದೆ ಅಂದ್ಕೊತೀನಿ. ಇಲ್ಲಿಗೆ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಮುಂಚೆ ಒಮ್ಮೆ ನಾನು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ವಿ. ಹಾಗೂ ನಾನು ವ್ಲಾಗ್ ಮಾಡಿರಲಿಲ್ಲ, ಬಟ್ ಸುಮ್ಮನೆ ಹಂಗೆ ವೀಡಿಯೋ ಇರಲಿ ಮೆಮೊರೀಸ್ಗಂತ ಇಟ್ಟಿದ್ದೆ. ಆ ವಿಡಿಯೋ ಮೇ ಬಿ ನನ್ನ ಲ್ಯಾಪ್ಟಾಪಲ್ಲಿ ಇರಬೇಕು. ನನ್ನ ಲ್ಯಾಪ್ಟಾಪಲ್ಲಿ ಹಾಕಿದ್ದೆ, ಮೊಬೈಲ್ ಸ್ಟೋರೇಜ್ ಫುಲ್ ಆಯ್ತು. ಸೊ ಈ ವ್ಲಾಗಲ್ಲಿ ಆದರೆ ಆ ವಿಡಿಯೋನ ಒಂದು ಶಾರ್ಟ್ ವಿಡಿಯೋನ ಹಾಕ್ತೀನಿ, ನಮ್ಮ ಫ್ರೆಂಡ್ಸ್ ಬಂದಾಗ ಏನೇನು ಮಾಡಿದ್ವಿ ಅಂತ. ಐ ಥಿಂಕ್ ಒಂದು ಟೈಮ್ ಲ್ಯಾಪ್ಸ್ ಕೂಡ ಇರಬೇಕು. ಟೈಮ್ ಲ್ಯಾಪ್ಸ್ ಇದ್ದರೆ ಹಾಕ್ತೀನಿ ಅದನ್ನು. ನೋಡುವ, ನೋಡೋಣ. ನೋಡಿ, ಇಲ್ಲಿ ಬರೆದಿರೋದು ನೋಡಿ, ಬೆಂಕಿಯಿಂದ ಅರಣ್ಯವನ್ನು ರಕ್ಷಿಸಿ. ಸೊ ಪ್ಲೀಸ್ ಡೋಂಟ್ ಸ್ಮೋಕ್ ಹಿಯರ್. ಸ್ಮೋಕ್ ಮಾಡಿ ಬೇಡ ಅನ್ನಲ್ಲ, ಬಟ್ ಪ್ರಿಕಾಷನ್ಸ್ ತೊಗೊಳ್ಳಿ. ಅಂದರೆ ಲೈಕ್ ಸ್ಮೋಕ್ ಮಾಡಿ ಆದಮೇಲೆ ಅದನ್ನ ಕೆಳಗೆ ಹಾಕ್ತಿರಲ್ಲ ಸಿಗರೇಟ್ನ, ಅದನ್ನ ಚೆನ್ನಾಗಿ ಹಾರಿಸಿ, ಆಮೇಲೆ ಮ್ಯಾಚಸ್ಸಿಂದ ಹಿಂಗೆ ಹಚ್ಬಿಟ್ಟು ಎಲ್ಲಿ ಸಿಕ್ಕಲ್ಲ ಎಸಿಬೇಡಿ. ಚೂರು ಆರಿಸಿದ್ಮೇಲೆ ಎಸಿರಿ. ತುಂಬ ದಿನ ಆಯಿತು ಬ್ಲಾಗ್ ಏನಿಲ್ಲಲ್ಲ, ಸೊ ಹೆಂಗೆ ಏನು ಅಡ್ಜಸ್ಟ್ಮೆಂಟು ಗೊತ್ತಾಗ್ತಿಲ್ಲ ನನಗೆ. ಸೊ ಫ್ರೆಂಡ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಹನಿ ಮಳೆ ಬರ್ತಾ ಇದೆ. ನೆಕ್ಸ್ಟ್ ಕ್ಲೈಮೇಟ್ ಅಂತ ಅಲ್ತಿ. ನಮ್ಮೂರಲ್ಲಿ ನಿಮಗೆ ನೋಡೋಂಥ ಪ್ಲೇಸ್ ಏನಿದೆ ಅಂತ ನೀವು ಏನಾರು ಕೇಳೋದಾದರೆ, ಒಂದು ಮೇನಾಗಿ ನಮ್ಮ ಊರಲ್ಲಿರೋ ಆಂಜನೇಯ ಟೆಂಪಲ್, ತುಂಬ ಪವರ್ಫುಲ್ ಆಗೋ ಟೆಂಪಲ್ ಆಂಜನೇಯ ಟೆಂಪಲ್.